ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೇನಿದು 25 ಲಕ್ಷ ರೂಪಾಯಿ ನನಗೆ ಯಾಕೆ? ನೀವು ಅನ್ಯತಾ ಭಾವಿಸ್ಬೇಡಿ ನೋಡಿ. ನೀವು ಈಗ ಮಾಡ್ತಿರೋ ಕೆಲಸ ಅದ್ರ ಬಗ್ಗೆ ನಮಗೇನು ಆಕ್ಷೇಪಣೆ ಇಲ್ಲ. ಆದರೆ ನೀವು ಹೇಗೆ ಬದುಕಿದವರು, ಹೇಗಿದ್ರಿ ನೀವು, ಅದನ್ನೆಲ್ಲ ನೆನೆಸ್ಕೊಂಡ್ರೆ ಈಗ ನಿಮ್ಮನ್ನು ನೋಡಿದಾಗ ಭಾಳ ಬೇಜಾರಾಗುತ್ತೆ. ಅದಕ್ಕೆ ನಮ್ಮ ಕೈಲಾದ ಸಹಾಯ ಮಾಡಿದ್ದೀವಿ. ಇದನ್ನ ಸಹಾಯ ಅಂತನೂ ಅಂದ್ಕೋಬೇಡಿ, ಋಣ ಸಂದಾಯ ಅಂದ್ಕೊಳ್ಳಿ. ನೀವು ನಮಗೆ ಎಂಥ ಸಹಾಯವನ್ನು ಮಾಡಿದ್ದೀರ. ಇವತ್ತು ನಾವು ಹೀಗಿದ್ದೀವಿ ಅಂದರೆ ಅದಕ್ಕೆ ನೀವೇ ಕಾರಣ. ದಯವಿಟ್ಟು ಇದನ್ನು ಬಳಸ್ಕೊಂಡು ಯಾವುದಾದ್ರೂ ಒಂದು ಬಿಸ್ನೆಸ್ ಶುರು ಮಾಡಿ. ಅದನ್ನು ಬೆಳೆಸಿ. ನಿಮಗೆ ಆ ಶಕ್ತಿ ಸಾಮರ್ಥ್ಯ ಎಲ್ಲ ಇದೆ ಅಂತ ನನಗೆ ಗೊತ್ತು. ನೀವು ಮನಸ್ಸು ಮಾಡಬೇಕಷ್ಟೆ. ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ ಮಾವ. ಬಟ್ ಈ ಬಿಸ್ನೆಸ್ ಮಾಡೋದು, ದುಡ್ಡು ಮಾಡೋದು, ಇದು ಯಾವುದೂ ನನ್ನ ಪ್ರಿಯಾರಿಟಿ ಅಲ್ಲ. ಅದಕ್ಕೂ ಮೀರಿದ್ದು ಒಂದು ಜೀವನ ಇದೆ, ಅದು ನನಗೆ ಸಿಕ್ಕಿದೆ, ನಾನು ಅನುಭವಿಸ್ತಾ ಇದ್ದೀನಿ. ಇಷ್ಟು ದಿವಸ ನಾನು ಮತ್ತೆ ಭೂಮಿಕಾ ಜೊತೆಗಿರಲಿಲ್ಲ. ಈಗ ಜೊತೆಗಿದ್ದೀವಿ. ನನ್ನ ಮಕ್ಕಳು ನನ್ನ ಜೊತೆಗಿದ್ದಾರೆ. ಆ ಟೈಮ್ನಲ್ಲಿ ನಾನು ನನ್ನವರಿಂದನೇ ದೂರ ಆಗಿಬಿಟ್ಟಿದ್ದೆ. ಈಗ ಎಲ್ಲರೂ ಮತ್ತೆ ಸಿಕ್ಕಿದ್ರ, ನಾನು ಅವ್ರ ಜೊತೆ ಕಾಲ ಕಳಿಬೇಕು. ಈಗ ನಾನು ಬಿಸ್ನೆಸ್ಸು ಅಂತ ತಲೆ ಕೆಡಿಸ್ಕೊಳ್ಳೋ ಪರಿಸ್ಥಿತಿಲಿಲ್ಲ ಮಾವ. ಈಗ ನಾನೇನಾದರೂ ಬಿಸ್ನೆಸ್ಸು ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನನ್ನ ಕ್ವಾಲಿಟಿ ಟೈಮೆಲ್ಲ ಇಲ್ಲಿ ಹಾಳಾಗೋಗುತ್ತೆ. ಅದು ಅಲ್ಲದೆ ನನಗೆ ಮತ್ತೆ ಭೂಮಿಕಾಗೆ ನಮ್ಮ ಇನ್ನೊಂದು ಮಗುನ ಹುಡ್ಕೋ ದೊಡ್ಡ ಜವಾಬ್ದಾರಿ ಇದೆ. ಅದೆಲ್ಲ ಕಳೀಲಿ, ಆಮೇಲೆ ಬೇಕು ಅಂದರೆ ನಾನೇ ಕೇಳ್ತೀನಿ. ದಯವಿಟ್ಟು ನೀವು ತೊಂದರೆ ತಗೋಬಿಡಿ. ಅಯ್ಯೋ, ಇದರಲ್ಲಿ ತೊಂದರೆ ಏನು ಬಂತು ಅಳಿಯಂದ್ರೆ? ಕರೆಕ್ಟಾಗಿ ಹೇಳಿದ್ರಿ. ಇಂಥ ಅಳಿಯಂದ್ರು ಎಲ್ರಿಗೂ ಸಿಕ್ಕಲ್ಲ. ಅತ್ತೆ, ನೀವು ನನ್ನ ಮೇಲಿಟ್ಟಿರೋ ಪ್ರೀತಿಗೋಸ್ಕರ ಇದನ್ನು ಕೊಡ್ತಾ ಇದ್ದೀರಾ? ನನ್ನ ಮಗ ಅನ್ಕೊಂಡಿದ್ದೀರಾ? ಆದರೂ ಇದು ನನಗೆ ಬೇಡ. ಸ್ವಾಭಿಮಾನ ಅಂತಲ್ಲ, ಈಗ ಸದ್ಯಕ್ಕೆ ನನಗೆ ಇದರ ಅಗತ್ಯ ಇಲ್ಲ. ನಿಮ್ಮ ಪ್ರೀತಿ ಕಾಳಜಿ ಇದೆಯಲ್ಲ, ಅದೇ ನನಗೆ ಬಲ ಬೆಂಬಲ ಎಲ್ಲ. ನಿಮ್ಮಂಥ ಅತ್ತೆ ಮಾವನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ಪುಣ್ಯ ಮಾಡಿರೋದು ನೀವಲ್ಲ ಅಳಿ ಅಂದರೆ ನಾವು. ದೊಡ್ಡ ಮಾತು. ಈ ಕಾಲದಲ್ಲಿ ಮಾವನ ಮನೆಯಿಂದ ಏನು ಸಿಗತ್ತೆ ಅಂತ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ನೀವು ನಾವು ಕೊಡ್ತೀವಿ ಅಂದರೂ ಬೇಡ ಅಂತಿದ್ದೀರಾ. ನಿಜವಾಗ್ಲೂ ನಿಮ್ಮಂಥ ಅಳಿಯನ್ನು ಪಡೆಯೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ. ಕರೆಕ್ಟಾಗಿ ಹೇಳಿದ್ರಿ. ಇಂಥ ಅಳಿಯಂದ್ರು ಎಲ್ರಿಗೂ ಸಿಕ್ಕೋದಿಲ್ಲ. ಅಯ್ಯೋ, ಭಾಳ ದೊಡ್ಡ ಮಾತು. ಮೊದಲು ತಗೊಳ್ಳಿದೇನಾ? ತಗೊಳ್ಳಿ. ನಿಮಗೆ ಪ್ರೀತಿ ಕಾಳಜಿ ಇದ್ರೆ ನಾನು ಆಗಾಗ ಬರ್ತೀನಲ್ಲ, ಆಗ ನನಗೆ ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಡಿ ಸಾಕು. ಈಗಲೂ ರೆಡಿ ಇದೆ ಅಳಿಯಂದ್ರೆ. ಹೌದಾ? ನಡೀರಿ. ಅಮೃತಧಾರೆ,